ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜೀವನನೇ ಇದೇ ಆಗೋಯ್ತು. ಆ ಅರ್ಜುನ್ ಅವನ ಹೆಂಡತಿಗೆ ತೋರಿಸೋ ಪ್ರೀತಿ ನೋಡಿ ಉರ್ಕೊಳ್ಳೋದು, ಅಥವಾ ನನ್ನ ಗಂಡ ನನ್ನ ಪ್ರೀತಿ ತೋರಿಸ್ಲಿಲ್ಲ ಅಂತ ಕೊರ್ಗಿ ಸಾಯೋದು, ಇದು ಬಿಟ್ರೆ ನನ್ಗೇನು ಇಲ್ವೇ ಇಲ್ಲ ಲೈಫಲ್ಲಿ. ಏನೇ ನಿನ್ನ ಗಂಡ ನೀನು ಹೂವು ಮುಡ್ಸ್ಲಿಲ್ಲ? ನೋಡಿಮ್ಮ, ಈ ಕಠಿಣವಾದ ವ್ರತನ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮುಗಿಸಿದಿರಾ. ಇನ್ನ ಇರೋದೊಂದು ಬಾಕಿ. ಇವಾಗ ಊಟ ಮಾಡಬೇಕು ನೆಲ ಮೇಲೆ. ಅಲ್ಲಿ ಚಂದ್ರ ದರ್ಶನ ಮಾಡ್ಕೊಂಡ್ಬಂದು ನೀವು ಪ್ರಸಾದವನ್ನ ಮಾಡಿ ನಮ್ಮ ಪುರೋಹಿತರು ರೆಡಿ ಮಾಡ್ತಾರೆ. ಸೇವಂತಿ ನಿಂತ್ಕೋ. ಅಯ್ಯೋ ಸರ್ ಬೇಡ. ಸೇವಂತಿ, ಏನಕ್ಕೆ ಬೇಡ ಅಂದೆ ನೀನು? ಇಷ್ಟೊತ್ತು ನೀನು ಹೇಳೋದನ್ನ ಕೇಳಿದೀನಿ. ಇವಾಗ ನಾನು ಹೇಳೋದನ್ನ ನೀನ್ ಕೇಳಬೇಕು. ನಿನ್ ಮಾತನ ಇನ್ನಂತೂ ನಾನು ಕೇಳೋದಕ್ಕೆ ಹೋಗಲ್ಲ. ಸೇವಂತಿ, ಗಂಡ ಹೆಂಡತಿ ಅಂದ್ರೆ ಅರ್ಧನಾರೀಶ್ವರರು ಅಂತಾರೆ. ನಿನ್ನ ಬಾಧೆ ನಂದು, ನನ್ನ ಬಾಧೆ ನಿಂದು. ನಿನಗೆ ನಡಿಯಕ್ಕಾಗಲ್ಲ, ನಿನ್ನ ಕಾಲಿಗೆ ಏಟಾಗಿದೆ. ನಾನು ನಿನ್ನನ್ನು ಎತ್ಕೊಂಡು ಹೋಗ್ತೀನಿ ಅಷ್ಟೇ, ಸುಮ್ಮನೆ ಇರಬೇಕು. ನೋಡೆ ಅಲ್ಲಿ ಗಂಡ ಹೆಂಡತಿ ಹೇಗಿದ್ದಾರೆ ಅಂತ. ನೀನು ನಿನ್ ಗಂಡನೂ ಇದ್ದೀರಾ, ಒಳ್ಳೆ ರೂಮ್ಮೆಂಟ್ ತರ ಒಂದೇ ರೂಮಲ್ಲಿ ಇದ್ದೀರಾ ಅಷ್ಟೇ. ಒಂದ್ ಮುತ್ತಿಲ್ಲ, ಒಂದ್ ರೊಮ್ಯಾನ್ಸ್ ಇಲ್ಲ. ನಿಂದು ಒಂದ್ ಬಾಳೆನೆ. ಚಿಕ್ಕಿ ಸುಮ್ಮನಿದ್ರೆ ಸರಿ. ನೀವು ಉರಿಯೋ ಗಾಯಕ್ಕೆ ತುಪ್ಪ ಸುರಿಬೇಡಿ. ನೀನ್ ಸಿಟ್ ಮಾಡ್ಕೊಂಡ್ರು ಇದೇ ತಾನೇ ಸತ್ಯ. ಈಗ ಸೇವಂತಿ ಅದ್ಕೆ ಅಂತ ಓಡಾಡ್ತಿರೋನು ಮಗು ಆದ್ರೆ ಪೂಜನ್ ಮೇಲೂ ಕನ್ಸನ್ ಬರುತ್ತೆ. ಅವಳ ಮಗುದು ತೊಳ್ಕೊಂಡಿರು ನೀನು. ಸರ್ ಇಳಿಸಿ, ನಾನು ನಡ್ಕೊಂಡು ಬರ್ತೀನಿ. ಸೇವಂತಿ, ಸೈಲೆಂಟ್ ಆಗಿರಕ್ಕೆ ಏನ್ ತಗೋತೀಯ ನೀನು? ಬೇರೆ ಟೈಮಲ್ಲೇ ನಿನ್ ಕಾಲ್ ಸೋಕ್ಬಾರ್ದು ಅಂತ ನೆಲದ ಮೇಲೆ ಇಡಕ್ಕೆ ಯೋಚನೆ ಮಾಡೋದು ನಾನು. ಇನ್ನ ಈಗ ಇಂಥ ಟೈಮ್ನಲ್ಲಿ ನಿನ್ನ ಕೆಳಗಡೆ ಬಿಟ್ಬಿಡ್ತೀನಾ? ಅಯ್ಯೋ ಸರ್, ನಾನು ತುಂಬಾ ಕಠಿಣವಾದ ವ್ರತ ಮಾಡ್ತಾ ಇದ್ದೀನಿ. ನಾನು ವ್ರತ ಮಾಡ್ಬೇಕಾದ್ರೆ ಅದನ್ನೆಲ್ಲ ಸುಲಭವಾಗಿ ತಗೋಬಾರ್ದು. ನೋಡಿ, ಚಂದ್ರ ದರ್ಶನ ಮಾಡುವಾಗಾದ್ರೂ ನನ್ನ ಇಳಿಸಿ, ಅದಾದ್ಮೇಲೆ ಎತ್ಕೊಂಡು ಹೋಗಿ. ಇಳಿಸಿ. ಎಲ್ ಸೇವಂತಿ, ಚಂದ್ರನೇ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ಹೌದಾ? ಹಾಗಾದ್ರೆ ನಾನು ಊಟನೇ ಮಾಡಲ್ಲಪ್ಪ. ಯಾಕೆ ಸೇವಂತಿ? ವ್ರತದ ಪ್ರಕಾರ ನಾನು ಚಂದ್ರನ ನೋಡಿದ್ಮೇಲೆನೆ ಊಟ ಮಾಡ್ಬೇಕು. ಹಾಗಾದ್ರೆ ಚಂದ್ರ ಎಷ್ಟೊತ್ತಿಗೆ ಬರ್ಬೋದು ಸೇವಂತಿ? ಗೊತ್ತಿಲ್ಲ ಸರ್, ಮಳೆಗಾಲ ಅಲ್ವಾ, ಲೇಟ್ ಆದ್ರೂ ಆಗ್ಬಹುದು. ಸರ್, ಮೋಡದ ಮರೇಲಿ ಸೇರ್ಕೊಂಡು ಬರ್ದೇನೂ ಇರಬಹುದು. ಈಗ ಬರ್ಲೇ ಇಲ್ಲ ಅಂದ್ರೆ ಏನ್ ಮಾಡೋದು? ಇನ್ನೊಂದಿನ ಉಪವಾಸ ಅಷ್ಟೇ. ನೋ 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 ನೋ, ಸಾಧ್ಯನೇ ಇಲ್ಲ. ನನ್ ಮುಖಾನೇ ನೋಡು, ನನ್ನನ್ನೇ ಚಂದ್ರ ಅನ್ಕೊಂಡು ಹೋಗಿ ಊಟ ಮಾಡು. ನೀವ್ ಯಾವಾಗ ಚಂದ್ರ ಆದ್ರಿ ಸರ್? ಏನ್ ಸೇವಂತಿ ನೀನು, ಎಷ್ಟ್ ಸಲ ಹೇಳಿಲ್ಲ ನನ್ ಚಂದ್ರ ನೀನು ಅಂತ ಹೇಳ್ತಾನೆ ಇರ್ತೀಯಲ್ಲ. ಅಯ್ಯೋ, ಅದೆಲ್ಲ ಸುಮ್ನೆ ನಿಮ್ಮನ್ನ ಹೊಗಳೋದಕ್ಕೆ, ಪೂಸಿ ಹೊಡಿಯೋದಕ್ಕೆ ಹೇಳಿದ್ದಷ್ಟೇ. ನೀವ್ ಅದನ್ನೇ ನಿಜ ಅನ್ಕೊಂಡ್ಬಿಟ್ರಾ? ಅಪ್ಪ ಚಂದ್ರ, ಯಾಕಪ್ಪ ಹೀಗೆ ಕಾಡ್ತಾ ಇದೀಯಾ? ಬೇಗ ಬಂದು ದರ್ಶನ ಕೊಟ್ಬಿಡು ತಂದೆ. ನನ್ನ ಹೆಂಡತಿ ನಿನ್ನ ನೋಡದೆ ಊಟ ಮಾಡಲ್ವಂತೆ. ಈಗೇನ್ ಬರ್ತೀಯಾ ಇಲ್ಲ ನಿನ್ಮೇಲೂ ಕೇಸ್ ಹಾಕ್ಬಿಡ್ಲಾ?
ಒದ್ದಾಟ ನೋಡಕ್ಕಾಗ್ದೆ ಚಂದ್ರ ಪ್ರತ್ಯಕ್ಷ ಆಗ್ಬಿಟ್ಟ. ಅಪ್ಪ ಏ ಅಯ್ಯೋ, ಸೇವಂತಿ ಮತ್ತೆ ಮರಿ ಆಗ್ಬಿಟ್ನಲ್ಲ. ಸರ್ ಚಂದ್ರನು ನಿಮ್ ತರ ಕಳ್ಳ ಅನ್ಸುತ್ತೆ. ಕೆಲವು ಸರಿ ಪ್ರತ್ಯಕ್ಷ ಆಗ್ತಾನೆ, ಇನ್ ಕೆಲವು ಸರಿ ಮಾಯ ಆಗೋಗ್ಬಿಡ್ತಾನೆ. ಇನ್ನೇನು ಕೊನೆಗೂ ಚಂದ್ರನ ದರ್ಶನ ಆಯ್ತಲ್ವಾ? ಅಯ್ಯೋ ಸರ್, ನಾನಿನ್ನು ಕೈಯೇ ಮುಗ್ದಿಲ್ಲ. ನೋಡು, ಚಂದ್ರನಿಗೆ ಫುಲ್ ಭಯ ಇಟ್ಟಿದ್ದೇನೆ. ಈಗ ನೋಡು ಮತ್ತೆ ಹೆಂಗ್ ಬರ್ತಾನೆ. ಆಹಾ, ನೋಡು ನೋಡು, ಹಂಗೆ ನೋಡು, ಪಕ್ಕ ಕಣ್ಣು ಕಾಣಿಸ್ತಾನೆ. ಕೈ ಮುಗಿ, ಕೈ ಮುಗಿ. ಓಂ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ತ್ವರಿತೇನ ಪರಿಸಿಂಚಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸಿ ನೈವೇದ್ಯಂ ನಿವೇದಯಾಮಿ ನೈವೇದ್ಯಾಂತರೆ ಆಚಮನೀಯಂ ಸಮರ್ಪಯಾಮಿ. ಅಮ್ಮ, ದೇವರಿಗೆ ನೈವೇದ್ಯ ಆಗಿದೆ, ನೀವಿನ್ನ ಪ್ರಸಾದವನ್ನ ಸ್ವೀಕಾರ ಮಾಡಬಹುದು. ಅಮ್ಮ, ಅದೆಷ್ಟೇ ಕಷ್ಟ ಬಂದ್ರು ಅಂದ್ಕೊಂಡ್ ಹಾಗೆ ವ್ರತನ ಪೂರೈಸಿದ್ದೀನಿ. ಕಾರಣ ನಮ್ಮನೆ ತುಂಬಿದ ಮನೆ ಆಗ್ಬೇಕು ಅಂತ, ಪೂಜಾ ಮಾಡಲು ತುಂಬಬೇಕು ಅಂತ. ಇಲ್ಲಿಗೆ ಅವತ್ತು ಹಾಲ್ ಪಾಯಸಕ್ಕೆ ಹಲ್ಲಿ ಬಿದ್ದಿದ್ದ ದೋಷದ ಪರಿಹಾರ ಆಯ್ತು ಅಂತ ಅನ್ಕೋತೀನಿ. ನಮ್ ಪೂಜನ್ಗೆ ಸಂತಾನ ಭಾಗ್ಯ ಕರುಣಿಸು ಅಮ್ಮ. ಸೇವಂತಿ, ನಿನ್ನ ಭಕ್ತಿನ ಮೆಚ್ಚಬೇಕು ಕಂದ. ಬೇರೆ ಯಾರು ನಿನ್ ಜಾಗದಲ್ಲಿ ಇದ್ದಿದ್ರೆ ಯಾವಾಗ ಕಾಲ್ಗೆ ಗಾಜಿನ ಚುಚ್ಚುತ್ತೋ ಆಗ್ಲೇ ರಥದ ಸವಾಸ ಸಾಕು ಅಂತ ಬಿಟ್ಬಿಡ್ತಿದ್ರು. ಅಜ್ಜಿ, ಹೇಗ್ ಬಿಡಕ್ಕಾಗತ್ತೆ ಹೇಳಿ? ಇದು ಪೂಜನ್ ಭವಿಷ್ಯದ ಪ್ರಶ್ನೆ, ನಮ್ಮ ವಂಶದ ಕುಡಿ ಪ್ರಶ್ನೆ ಅಲ್ವಾ? ಅದಕ್ಕೆ